ನಮಸ್ತೆ ಸ್ನೇಹಿತರೆ. ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಕಾದಂಬರಿ ಭಾಗ 35. ಊರ್ಮಿಳಾ ಈಗ ಹಿಮವಂತನ ಜೊತೆಯಲ್ಲಿದ್ದಾಳೆ. ಹಿಮವಂತ ಊರ್ಮಿಳಾಗೋಸ್ಕರ 3 ಬೆಡ್ರೂಮಿನ ಮನೆ ಮಾಡಿದ್ದಾನೆ, ಕಾರ್ ತೊಗೊಂಡಿದ್ದಾನೆ. ಆದರೆ ಅವನ ಒಂದು ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ. ಅದು ಅವಳಿಗೆ ಒಂದು ಸ್ವಲ್ಪ ಅನುಮಾನ ಕೂಡ ಊರ್ಮಿಳಾಗೆ ಮೂಡಿಸ್ತಾ ಇದೆ. ಇಲ್ಲಿವರೆಗೂ ಆಗಿತ್ತು. ಮುಂದುವರಿದ ಭಾಗ. ಅವರೀಗ ತುಂಬ ಹೊತ್ತು ಒಟ್ಟಿಗಿರುತ್ತಾರೆ. ಹಿಮುಗೆ ಹೊತ್ತು ಗೊತ್ತೆಂಬುದೇನೂ ಇಲ್ಲ. ಯಾವುದೋ ಜಾವಕ್ಕೆ ಗಾಡಿ ಕೊಪ್ಪಕ್ಕೆ ಹೋದವನು ಮತ್ಯಾವುದೋ ಮಧ್ಯಾಹ್ನದಲ್ಲಿ ಮನೆಗೆ ಹಿಂದಿರುಗಿ ಬಿಡುತ್ತಾನೆ. ಇದ್ದಕ್ಕಿದ್ದಂತೆ ಊರ್ಮಿಳೆಯನ್ನು ಅವಸರಿಸಿ ಹೊರಡಿಸುತ್ತಾನೆ. ಅವನ ಕಡುಗೆಂಪು ಎಸ್ಟೀಮ್ ಕಾರು ಬ್ರೇಕುಗಳಿವೆ ಎಂಬುದನ್ನೇ ಮರೆತು ಜೋಗದೆಡೆಗೆ ನಾಗಾಲೋಟ ಓಡುತ್ತದೆ. ಭಯ ಬೆರೆತ ಎಕ್ಸೈಟ್ಮೆಂಟ್ನಲ್ಲಿ ಚಿಟ್ಟನೆ ಚೀರುವ ಊರ್ಮಿಳಾ ಸರ್ರನೆ ತಿರುಗುವ ತಿರುವುಗಳಲ್ಲಿ ಆಯತಪ್ಪಿ ಹಿಮವಂತನ ಮೇಲಕ್ಕೆ ವಾಲಿ ಬಿಡುತ್ತಾಳೆ. 7 ಮಲ್ಲಿಗೆ ತೂಕದ ಹುಡುಗಿ ಊರ್ಮಿಳಾ. ಅವಳ ಮೈ ಗಂಧವೇ ಚಂದ. ಕೇದಗಿಯ ಪೊದೆಯಲ್ಲಿದ್ದು ಬಂದವಳಂತೆ ಸದಾ ಘಮಘಮ. ತುಂಬ ಹೊತ್ತು ಅಲಂಕರಿಸಿಕೊಳ್ಳುವವಳಲ್ಲ, ಆದರೆ ಸದಾ ಶುಭ್ರವಾಗಿರುತ್ತಾಳೆ. ತಿಳಿಗೆಂಪು ಗುಲಾಬಿ ಬಿಟ್ಟರೆ ನಿಮಗೆ ಬಿಳಿ ಬಟ್ಟೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದಿದ್ದ ಹಿಮವಂತ. ಕಾರು ಜೋಗದೆಡೆಗೆ ಓಡುತ್ತಿತ್ತು. ಹಠಾತ್ತನೆ ಇದಿರಾದ ಬ್ಲೈಂಡ್ ಕರ್ವ್ ಒಂದರಲ್ಲಿ ಆಯತಪ್ಪಿದ ಊರ್ಮಿಳಾ ಅನಾಮತ್ತಾಗಿ ಬಂದು ಹಿಮವಂತನ ಮಡಿಲೊಳಕ್ಕೆ ಬಿದ್ದಳು. ಹಸಿದು ಬಿರಿದ ನೆಲದ ಮೇಲಕ್ಕೆ ಪಾರಿಜಾತದ ಹೂವೊಂದು ತನ್ನ ಇಬ್ಬನಿಯ ಸಮೇತ ಬಿದ್ದಂತಾಯಿತು. ಅಷ್ಟು ದಿನದ ನಂತರ ಮೊಟ್ಟ ಮೊದಲ ಬಾರಿಗೆ ಹಿಮವಂತನಲ್ಲಿ ಜೀವವೀಣೆ ಜಲ್ಲೆಂದಂತಾಯಿತು. ಇನ್ನು ಇದೇ ವೇಗದಲ್ಲಿ ಕಾರು ಓಡಿಸಿದರೆ ತನ್ನ ಹಿಡಿತ ತಪ್ಪಿ ಅನಾಹುತವಾದೀತೆನಿಸಿತು. ಕಾರಿನ ಬ್ರೇಕ್ ತುಳಿದು ಆಕ್ಸಿಲೇಟರ್ ಮೇಲೆ ಕಾಲು ತೆಗೆದು ವಾಹನವನ್ನೊಂದು ಹಿಡಿತಕ್ಕೆ ತಂದುಕೊಂಡು ರಸ್ತೆಯ ಪಕ್ಕದ ಮರಗಳ ನೆರಳಿಗೆ ಅದನ್ನು ನಿಲ್ಲಿಸಿದ. ಊರ್ಮಿಳಾ ಅವನ ಮಡಿಲಲ್ಲೇ ಇನ್ನೂ ಮಲಗಿದಂತೆ ವಾಲಿಕೊಂಡಿದ್ದಳು. ಕಣ್ಣು ಅರ್ಧ ನಿಮೀಲಿತ. ಅದು ಕಾರಿನ ವೇಗಕ್ಕೆ ಉಂಟಾದ ಎಕ್ಸೈಟ್ಮೆಂಟಾ, ತೆಕ್ಕೆಗೆ ಬಿದ್ದವಳಿಗೆ ಅನುಭೂತಿಗೆ ಬರುತ್ತಿರುವ ಹಿತವ, ಅಥವಾ ಅಷ್ಟು ದಿನ ಹೇಳಿಕೊಳ್ಳಲಾಗದೆ ತಡೆದಿಟ್ಟುಕೊಂಡ ಭಾವೋದ್ವೇಷ ಅಭಿವ್ಯಕ್ತಿಯಾ? ಏನಾಗುತ್ತಿದೆ ಊರ್ಮಿಳಗೆ? ಏನಾಗ್ತಿದೆಯೋ ಗೊತ್ತಿಲ್ಲ. ನಾನು ಸ್ವಲ್ಪ ಹೊತ್ತು ಹೀಗೆ ಮಲಗಿರ್ತೀನಿ. ಡೋಂಟ್ ಪುಷ್ ಮೀ ಅವೇ ಪ್ಲೀಸ್ ಅಂದಳು ಊರ್ಮಿಳಾ. ಹಿಮವಂತ ಮಾತಾಡಲಿಲ್ಲ. ಒಂದು ಕ್ಷಣ ಪ್ರಾರ್ಥನಾ ನೆನಪಾದಂತಾದಳು. ನಂಗೊತ್ತು, ಅವಳು ಪ್ರತಿಕ್ಷಣ ನೆನಪಾಗ್ತಾಳೆ. ಈ ಬದುಕಿದು ಬಿಡದ ಶಾಪ. ಅವಳೊಂದಿಗಿರುವಾಗ ಕಾರಿರಲಿಲ್ಲ, ವೇಗವಿರಲಿಲ್ಲ. ಆದರೆ ಹೀಗೆ ಮಡಿಲಿಗೆ ವಾಲಿ ಮಲಗಲು 1000 ನೆಪಗಳಿರುತ್ತಿದ್ದವು. ಅವಳು ಹೀಗೆ ಭಾವಪರವಶಳಾಗುತ್ತಿದ್ದಳು. ನನಗಿಂತ ಬೇಗ ಉನ್ಮತ್ತೆ. ಕಿವಿಯ ತಿರುವುಗಳಿಗೆ ತನ್ನ ಬಿಸಿ ಉಸಿರು ತಾಕಿದರೆ ಸಾಕು, ಅವಳ ಒಳ ನವಿರು ರೆಕ್ಕೆಗೆದರಿಕೊಳ್ಳುತ್ತಿತ್ತು. ತಾನು ಕುಳಿತಲ್ಲೇ ಕೆಂಡ. ಅದೆಂಥ ಸಂಯಮ ನನ್ನದು! ವೀಣೆಯ ಕೊನೆಯ ತಂತಿ ಕೂಡ ಬಿಗಿದು ಲಕ್ಷಾಂತರ ಕಂಪನಗಳಾಗಿ ಕಡೆಗೊಮ್ಮೆ ಕಟ್ಟನೆ ತುಂಡಾಗಿ ಬಿಡುವುದೇನೋ ಎಂಬಂಥ ಉದ್ರೇಕ. ಆದರೆ ನಾನು ಅದನ್ನೆಲ್ಲ ಎಷ್ಟು ಸಂಯಮದಿಂದ ಸಹಿಸಿಕೊಳ್ಳುತ್ತಿದ್ದೆ, ಎಷ್ಟು ಪ್ರೀತಿಯಿಂದ ಅವಳನ್ನು ಪ್ರತಿ ರಾತ್ರಿ ನಾಳೆಗಿರಲಿ ಅಂತ ಪಕ್ಕಕ್ಕೆ ಎತ್ತಿಡುತ್ತಿದ್ದೆ. ನನ್ನಲ್ಲಿದ್ದುದು ಒಳ್ಳೆಯತನವಲ್ಲವಾ? ಒಳ್ಳೆಯತನ ಇಷ್ಟೊಂದು ಕಂದಾಯ ಕೀಳ್ತದ? ಏನು ಮಾಡಿಟ್ಟು ಹೋಯಿತದು ಹುಡುಗಿ? ಯಾರಿಗೂ ದಕ್ಕದ ಮನುಷ್ಯನಾಗಿ ಹೋದೆನಲ್ಲ. ಅಷ್ಟು ಬೇಗ ಅದೇಗೆ ಬದಲಾಗಿ ಹೋದಳು ಪ್ರಾರ್ಥನಾ? 2.5 ವರ್ಷವೆಂದರೆ ನಿಯತ್ತು ಕೂಡ ಬದಲಾಗಿ ಹೋಗುವಷ್ಟು ದೊಡ್ಡ ಅವಧಿಯಾ? ಹಾಗಾದರೆ ಹೆಂಗಸಿನ ನಿಯತ್ತಿಗೆ ಎಷ್ಟು ವರ್ಷದ ಆಯುಷ್ಯವಿರುತ್ತದೆ? ಯಾವುದಕ್ಕೆ ಸೋತಳು ಪ್ರಾರ್ಥನಾ? ಅವನ ಚೆಲುವಿಕೆಗ, ದುಡ್ಡಿಗ, ಕಾರಿನ ವೇಗಕ್ಕ? ಎಷ್ಟು ಊರು ಸುತ್ತಿದರೋ ಅವೆಷ್ಟು ಇಂಥ ಅನಿರೀಕ್ಷಿತ ತಿರುವುಗಳೋ? ದೇಬುವಿನ ಮೇಲೆ ಅದೆಷ್ಟು ಸಲ ಹೀಗೆ ಊರ್ಮಿಳೆಯಂತೆ ವಾಲಿ ಡೋಂಟ್ ಪುಷ್ ಮೀ ಅವೇ ಎಂದು ವಿನಂತಿಸಿದ್ದಳೋ? ಹಾಗಂತ ಅಂದುಕೊಂಡ ಮರುಕ್ಷಣ ಹಿಮವಂತನ ಕಾಲ ಹಿಮ್ಮಡದಡಿಯಿಂದ ಕುದ್ದು ಬಂತು ರಕ್ತ. ಮುಖವೆಲ್ಲ ಕಂಪಿಟ್ಟು ಹೋದಂತಾಯಿತು. ಸುಮ್ಮನೆ ಒಮ್ಮೆ ಮಡಿಲಲ್ಲಿ ಮಲಗಿಯೇ ಇದ್ದ ಊರ್ಮಿಳಾನನ್ನು ನೋಡಿದ. ಅದಿನ್ನೂ ಅದೇ ಉನ್ಮತ್ತ ಸ್ಥಿತಿ. ಆದರೆ ತನಗೆ ಗೊತ್ತಿಲ್ಲದೆ ತಾನು ಅವಳ ಮುಂದಲೇ ನೇವರಿಸುತ್ತಿದ್ದಾನೆ ಎಂಬುದು ಗಮನಕ್ಕೆ ಬಂತು. ಆ ನೇವರಿಕೆಯಲ್ಲಿ ವಾಂಛೆ ಇದೆಯಾ? ಪಟ್ಟನೆ ತಲೆ ಕೊಡವಿದ. ಈ ಜನ್ಮದಲ್ಲಿದು ಸಾಧ್ಯವಿಲ್ಲ. ಅವಳ ಹಣೆಯ ಮೇಲಿಟ್ಟಿದ್ದ ಕೈ ಮರಗಟ್ಟಿ ನಿಶ್ಚಲವಾದಂತಾಯಿತು. ಎಲ್ಲರಿಗೂ ಹೀಗೆ ಆಗುತ್ತದೆ ಮೊದಲ ಬಾರಿಗೆ. ಪ್ರಾರ್ಥನಾಳಿಗೂ ಆಗಿರಬೇಕು. ಹಾಗೆ ತಪ್ಪು ಮಾಡತೊಡಗಿದ್ದೇನೆ ಅನಿಸಿದಾಗ ಅಲ್ಲವೇ ಪ್ರಾರ್ಥನಾ ದಡಬಡಿಸಿ ಶಿವಮೊಗ್ಗಕ್ಕೆ ಓಡಿ ಬಂದು ಬಿಡುತ್ತಿದ್ದುದು? ಈಗ ಅರ್ಥವಾಗುತ್ತಿದೆ ತನಗೆ. ಅವಳಲ್ಲಿ ಭರಿಸಲಾಗದ ಗಿಲ್ಟ್ ಇರುತ್ತಿತ್ತು. ಇನ್ನಿಲ್ಲದಂತೆ ಮುದ್ದು ಮಾಡುತ್ತಿದ್ದಳು. ಈಗಿಂದೀಗೆ ನನ್ನನ್ನು ಒಪ್ಪಿಸಿಕೊಂಡು ಬಿಡು. ನಾಳೆ ಕೈಬಿಟ್ಟು ಹೋದೇನೋ, ನನ್ನನ್ನು ಅಣಿದು ಬಿಡು ಹಿಮು, ನಾನು ತಪ್ಪು ಮಾಡಿಯೇನೋ ಅಂತ ಮೂಕ ಕಣ್ಣುಗಳಲ್ಲಿ ವಿನಂತಿಸುತ್ತಿದ್ದಳು. ಪ್ರೇಮ ಅದೆಷ್ಟು ಗಾಢವಾಯಿತೆಂದರೆ
ಅದೆಷ್ಟು ಗಾಢವಾದದ್ದಾಗಿರಲಿ, ಪ್ರೀತಿಸಿದ ವ್ಯಕ್ತಿ ಕಣ್ಣೆದುರಿಗಿರದಿದ್ದರೆ ಮೊದಲು ವಿರಹ ಹುಟ್ಟುತ್ತದೆ, ಆಮೇಲೆ ದುಃಖ, ಭರಿಸಲಾಗದ ಒಂಟಿತನ. ಕ್ರಮೇಣ ಯಾವುದೋ ಆಸರೆಗೆ ಕೈ ಚಾಚುತ್ತದೆ ಮನಸ್ಸು. ಈ ಜಗತ್ತಿನಲ್ಲಿ ಗಂಡಸು ಸಿಕ್ಕದ ಹೆಣ್ಣು ಎಲ್ಲಿದ್ದಾಳೆ? ಯಾವನೋ ಸಿಗುತ್ತಾನೆ, ಪ್ರೇಮವೆನ್ನುತ್ತಾನೆ, ಸಹಚರ್ಯ, ಪ್ರೀತಿ, ಜೀವನ ಪರ್ಯಂತದ ಆಣೆ, ಪ್ರಮಾಣ, ಕಾರು, ವೇಗ, ಬಂಗಲೆ, ಚೆಲುವು, ಹುಡುಗಿ ಕರಗತೊಡಗುತ್ತಾಳೆ. ತಪ್ಪು ಮಾಡುತ್ತಿದ್ದೇನೆಂಬ ಭಾವ ತೀವ್ರವಾಗಿ ಕಾಡಿದಾಗ ಮತ್ತೆ ಮೊದಲಿನ ಪ್ರೇಮಕ್ಕೆ ಹಿಂದಿರುಗುತ್ತಾಳೆ. ಹಿಂದಿರುಗಲು ಸಾಧ್ಯವಿಲ್ಲವೋ? ಔಟ್ ಆಫ್ ಸೈಟ್ ಇನ್ ಔಟ್ ಮೈಂಡ್. ಹಿಮವಂತನ ಜಾಗಕ್ಕೆ ದೇಬುವಾದರೂ ಆಯಿತು. ಜಗತ್ತಿನ ಕೋಟ್ಯಾಂತರ ಪ್ರೇಮಗಳು ಸಾಯುವುದೇ ಹೀಗೆ. ತನ್ನದು ಸಾಯುತ್ತಿದೆ. ಊರ್ಮಿಳೆಯ ಹಣೆಯ ಮೇಲಿಂದ ಕೈ ತೆಗೆದ ಈ ಜನ್ಮಕ್ಕೆ ಸಾಯುವಂಥದ್ದಲ್ಲ ಅದು. ಒಂದು ಕ್ಷಣದ ಮಟ್ಟಿಗೆ ಜೀವವೀಣೆ ಜೆಲ್ಲೆಂದಿರಬಹುದು, ಆದರೆ ಪ್ರಾರ್ಥನಾಳ ಮೇಲಿನ ಪ್ರೀತಿ ಸಾಯುವುದು ಸಾಧ್ಯವೇ ಇಲ್ಲ. ಯಾಕೆಂದರೆ ಪ್ರೀತಿಯನ್ನು ಇವತ್ತು ದ್ವೇಷ ಆಳುತ್ತಿದೆ. ಅವಳು ಈ ಜನ್ಮದಲ್ಲಿನ್ನೆಂದೂ ದೇಬುವಿನ ಮಡಿಲಿಗೆ ವಾಲಲಾರಳು. ಆ ಭಗ್ನ ಯಜ್ಞ ಈಗಾಗಲೇ ಆರಂಭವಾಗಿದೆ. ಐ ಆಮ್ ಸಾರಿ, ಐ ವಾಸ್ ಲಾಸ್ಟ್ ಅನ್ನುತ್ತಾ ತನ್ನನ್ನು ತಾನು ಸಂಭಾಳಿಸಿಕೊಂಡು ಎದ್ದು ಕುಳಿತಳು ಊರ್ಮಿಳ. ಅವಳ ದೇಹದ ಗಮವಿನ್ನೂ ತನ್ನ ಮಡಿಲಲ್ಲೇ ಉಳಿದಿದೆ ಅನಿಸಿತು. ಕಾರಿನ ಇಗ್ನಿಷನ್ ಕೀ ತಿರುಗಿದ ಜೋಗ ತಲುಪುವ ತನಕ ಇಬ್ಬರು ಮಾತಾಡಲಿಲ್ಲ. ಅಲ್ಲಿ ಮರದ ನೆರಳಿಗೆ ಕಾರು ಬಿಟ್ಟು ಪ್ರವಾಸಿ ಬಂಗಲೆಯೊಳಕ್ಕೆ ಹೋದವರಿಗೆ ಬೆಳಗ್ಗೆಯಿಂದ ತಾವು ಏನನ್ನೂ ತಿಂದಿಲ್ಲವೆಂಬುದು ನೆನಪಾಯಿತು. ಊರ್ಮಿಳ ಮಖ ತೊಳೆಯುವುದರೊಳಗಾಗಿ ಹಿಮವಂತ್ ಹೋಗಿ ತಿಂಡಿ ಕಟ್ಟಿಸಿಕೊಂಡು ಬಂದ ಪ್ರಾರ್ಥನಾ ನೆನಪಾದಳು. ಇನ್ಮೇಲೆ ನಾನೇ ನಿಮಗೆ ಅಡುಗೆ ಮಾಡಾಕ್ತೀನಿ ಎಂದಳು ಊರ್ಮಿಳ. ಅವಳ ಮಾತಿನಲ್ಲಿರುವುದು ಜಬೀನಾ ಎಂಬುದು ಸ್ಪಷ್ಟವಿತ್ತು. ಹಿಮು ಪ್ರತಿಕ್ರಿಯಿಸಲಿಲ್ಲ. ಬಂಗಲೆ ಕೋಣೆಯಿಂದ ಹೊರಬಿದ್ದವರು ಜಲಪಾತದ ಓರು ಕೇಳಿಸುತ್ತಿದ್ದ ಕಡೆಗೆ ಸರಸರನೆ ನಡೆದರು. ಜಲಧಾರೆ ಮೋಡ ಕತ್ತರಿಸಿಕೊಂಡು ಧುಮ್ಮಿಕ್ಕಿದಂತೆ ನೆಲಕ್ಕೆ ಬೀಳುತ್ತಿತ್ತು. ಅಷ್ಟೆತ್ತರಕ್ಕೂ ಹಾರುತ್ತಿದ್ದ ತುಂತುರು. ಊರ್ಮಿಳ ಅತ್ಯಂತ ಸಹಜವಾಗಿ ಎಂಬಂತೆ ಹಿಮವಂತನ ಕೈ ಹಿಡಿದಳು. ನಿಧಾನವಾಗಿ ಅವರು ಗುಂಡಿ ಇಳಿಯತೊಡಗಿದರು. ಒಮ್ಮೆ ಮಾತಾಡಿದರು, ಇನ್ನೊಮ್ಮೆ ಸುಮ್ಮನೆ ನಡೆದರು. ಸಣ್ಣ ಮಾತಿಗೆ ದೊಡ್ಡ ನಗೆ ನಕ್ಕರು. ಇದ್ದಕ್ಕಿದ್ದಂತೆ ಏಕೋ ಮೌನಕ್ಕೆ ಜಾಗ ಮಾಡಿಕೊಟ್ಟರು. ಬೆರಳ ತುದಿ ಹಿಡಿದಿದ್ದ ಊರ್ಮಿ ಗುಂಡಿ ಇಳಿಯುವ ಸಡಗರದಲ್ಲಿ ಒಮ್ಮೆ ಹಿಮುವಿನ ಹೆಗಲು ತಬ್ಬಿದರೆ ಇನ್ನೊಮ್ಮೆ ಬೆನ್ನು ಅವಚುತ್ತಿದ್ದಳು. ಕೆಲವೊಮ್ಮೆ ಅವನ ತೋಳೆತ್ತಿ ತನ್ನ ಹೆಗಲ ಸುತ್ತು ಹಾಕಿಕೊಳ್ಳುತ್ತಿದ್ದಳು. ಹಿಮವಂತ ದಣಿದವನಂತೆ ಹೆಬ್ಬಂಡೆಯೊಂದಕ್ಕೆ ಹೊರಗಿ ನಿಂತರೆ ಪಕ್ಕದಲ್ಲಿ ನಿಂತ ಊರ್ಮಿ ಅದೇಕೋ ತಾನು ಬಳ್ಳಿ ಅಂದುಕೊಂಡಳು. ಅವರಿಬ್ಬರು ಜೋಗದ ಗುಂಡಿ ಆಳಕ್ಕೆ ಇಳಿಯುವ ಹೊತ್ತಿಗೆ ಸೂರ್ಯ ಮಂಕಾಗತೊಡಗಿದ. ವಾಪಸ್ ಗುಂಡಿ ಹತ್ತಿ ಹೋಗುವ ಹೊತ್ತಿಗೆ ಕತ್ತಲಾಗಿ ಬಿಡುತ್ತದೆ ಅಂದುಕೊಂಡ ಹಿಮು ತಕ್ಷಣ ಉಸಿರು ತಿರುಗಿಸಿಕೊಂಡು ಬೆಟ್ಟವೇರಲಾರಳು ಅನ್ನಿಸಿ ಸುಮ್ಮನಾದ. ಜಲಪಾತದ ತುಂತುರು ಸಣ್ಣಗೆ ಮುಖ ತೊಯ್ಯುತ್ತಿದ್ದರೆ ಬಂಡೆಯೊಂದರ ಮೇಲೆ ಕುಳಿತು ಚಿಕ್ಕದೊಂದು ಪೀಠಿಕೆಯೂ ಇಲ್ಲದೆ ತೊಯ್ಯುವ ಧ್ವನಿಯಲ್ಲಿ ಆಡತೊಡಗಿದಳು ಊರ್ಮಿಳ. ರಿಮ್ ಝಿಮ್ ಗಿರೆ ಸವಾನ್ ಸುಲಗ್ ಸುಲಗ್ ಜಾಯೆ ಮನ್. ಹಾಡು ಮುಗಿಯುವ ಹೊತ್ತಿಗೆ ಮೈಯೆಲ್ಲ ತೊಯ್ದಂತಾಯಿತು. ಆಗಸದಲ್ಲಾಗಲೇ ಸೂರ್ಯ ಮಗ್ಗಲು ಬದಲಾಯಿಸುತ್ತಿದ್ದ. ಅವಳ ಗೀತೆಯೆಲ್ಲ ಎಂಥದ್ದೋ ಆಹ್ವಾನವಿತ್ತು, ವಾಂಛೆ ಇತ್ತು. ಒಂದಿಷ್ಟೇ ಇಷ್ಟು ಪ್ರೀತಿ ಕೊಡಲಾರೆಯ ಮಿತ್ರ ಎಂಬ ಪ್ರಶ್ನೆ ಇತ್ತು. ಅದು ಗೋಗೆರತವಲ್ಲ. ಹಿಮುಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಊರ್ಮಿಳ ತುಂಬ ಭಾವುಕ ಹುಡುಗಿ. ಪ್ರಾರ್ಥನಾಳಿಗಿಂತ ಭಾವುಕರು ಮಾತ್ರ ಹೀಗೆ ಬದುಕಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸಾಗಿ ಹೋಗುತ್ತಾರೆ. 2 ವರ್ಷಗಳ ಹಿಂದೆ ನೋಡಿದಾಗ ಇದೇ ಹುಡುಗಿಯ ತುದಿಯಲ್ಲಿ ಸಿಗರೇಟ್ ನಲುಗುತ್ತಿತ್ತು. ಈಗ ಹಾಡು ನಲಿಯುತ್ತಿದೆ. ನನ್ನ ಪ್ರಭಾವವಾ? ಹಾಗಾದರೆ ನನ್ನ ಪ್ರಭಾವ ಪ್ರಾರ್ಥನಾಳ ಮೇಲಾಗಲಿಲ್ವಾ? ಅವಳನ್ನು ಮತ್ತೆ ನನ್ನೆಡೆಗೆ ತಿರುಗಿಸಿಕೊಳ್ಳಲಾಗದಷ್ಟು ಬಲಹೀನನಾಗಿ ಹೋದೆನಾ? ಈಗ ಇವಳಿಗೆ ಒಲಿದಿದ್ದೇನಾ? ಅದು ಇನ್ನೊಂದು ಬಲಹೀನತೆಯ ತಲೆ ಕೊಡವಿದ. ಕತ್ತಲಾಗ್ತಿದೆ ತನಗೆ ತಾನೇ ಎಂಬಂತೆ ಹೇಳಿಕೊಂಡ. ಊರ್ಮಿಳೆಗದು ಕೇಳಿತಾದರೂ ಅವಳ ಮನಸ್ಸುಗಳೆರಡು ಸೂರ್ಯಾಸ್ತದಲ್ಲಿ ಕಳೆದು ಹೋಗಿದ್ದವು. ಮೆಲ್ಲನೆ ಅವಳೆಡೆಗೆ ನಡೆದು 2 ಭುಜ ಹಿಡಿದು ತಮಾಷೆಗೆಂಬಂತೆ ಲೀಲಾಜಾಲವಾಗಿ ಅವಳನ್ನು ಎತ್ತಿ ಎಬ್ಬಿಸಿ ನಿಲ್ಲಿಸಿದ. ಊರ್ಮಿ ಅವನ ಎದೆಗೆ ಮೆತ್ತಿಕೊಂಡು ಹೋದವಳಂತೆ ನಿಂತಳು. ಆಗ ಬಿತ್ತು ಕತ್ತಲು. ಅದಾದ ಮೇಲೆ ತುಂಬ ಹೊತ್ತು 2 ಆಕೃತಿಗಳು ಪರಸ್ಪರ ಬೆಸೆದುಕೊಂಡಂತೆ, ಕೆಲ ಬಾರಿ ಬೆಸುಗೆ ಬಿಟ್ಟು ಹೋದಂತೆ, ನೆಪಮಾತ್ರಕ್ಕೆ ಕೈ ಹಿಡಿದುಕೊಂಡಂತೆ, ಒಬ್ಬರಿಗೊಬ್ಬರು ಆಸರೆ ಆದಂತೆ, ಇನ್ನೇನು ಪರಸ್ಪರವಾಗಿ ಲೀನವಾಗಿಯೇ ಹೋದರೆಂಬಂತೆ ತಾಕುತ್ತಾ ದೂರವಾಗುತ್ತಾ ಛೇಡಿಸುತ್ತಾ ಕಿಲ್ಲನೆ ನಗುತ್ತಾ ಜೋಗದ ಗುಂಡಿಯ ದಿಣ್ಣೆ ಏರುತ್ತಿರುವುದು ಕಂಡುಬಂತು. ವಾಪಸ್ ಪ್ರವಾಸಿ ಬಂಗಲೆಗೆ ಬರುವ ಹೊತ್ತಿಗೆ ಕಣ್ಣು ಚಿವುಟುವ ಕತ್ತಲು. ಹಿಮವಂತ ಹಿಂದಿರುಗೋ ಅವಣಿಕೆಯಲ್ಲಿದ್ದಾನೆನಿಸಿತು. ಹಿಮು, ನಂದೊಂದು ರಿಕ್ವೆಸ್ಟ್ ಅಂದಳು. ಏನಂದ? ಇವತ್ತೊಂದು ರಾತ್ರಿ ಇಲ್ಲೇ ಇದ್ಬಿಡೋಣವಾ? ಹಿಮು ಮಾತಾಡಲಿಲ್ಲ. ಕೆಲಕ್ಷಣ ಅವನ ಮುಖದ ಗೆರೆಗಳು ವಕ್ರವಾಗಿ ಕದಲಿ ಮರೆಯಾದವು. ಆಮೇಲೆ ಅವಳಿಗೆ ಏನೋ ಉತ್ತರ ಕೊಡದೆ ಕಾರಿನ ಹಿಂದಿನ ಸೀಟಿನಲ್ಲಿದ್ದ ತನ್ನ ಜರ್ಕಿನ್ ತಂದು ಅವಳ ಹೆಗಲಿಗೆ ಒದಿಸಿ, 10 ನಿಮಿಷ ಟೈಮ್ ಕೊಡು, ನಿನಗೋಸ್ಕರ ಚಳಿ ಬೆಂಕಿ ಹೊತ್ತಿಸ್ತೀನಿ, ಕ್ಯಾಂಪ್ ಫೈರ್ ಅಂದ. ಇವತ್ತು ರಾತ್ರಿ ಚಳಿ ಬೆಂಕಿಯಲ್ಲಿ ತಮ್ಮ ದೇಹಗಳ ಬೆಳಕು ಕತ್ತಲೆಗಳೆಲ್ಲ ಒಂದಾಗಿ
ಮನಸ್ಸು ಜಲಪಾತವಾಗುತ್ತದಾ ಏನೋ ಅಂತ ಕೇಳಬೇಕೆಂದುಕೊಂಡಳು. ಅವನು ಅಲ್ಲಿರಲಿಲ್ಲ. ಜಲಪಾತದ ಓರು ಬಿಟ್ಟರೆ ಸುತ್ತಲೂ ಗಾಢ ಮೌನ. ಸಣ್ಣಗೆ ಎದ್ದು ನಿಂತ ಚಳಿ. ಬೆಂಕಿಯ ಜ್ವಾಲೆಯ ಊರ್ಮಿಳೆಯ ಮುಖಕ್ಕೆ ಬೆರಳಚ್ಚಿ ನರ್ತಿಸುತ್ತಿದ್ದವು. ಹಿಮವಂತ ಚಳಿ ಬೆಂಕಿಯನ್ನು ದಗದಯಿಸುವಂತೆ ಅದರ ಕಟ್ಟಿಗೆ ಸರಿಸಿ ಸರಿಸಿ ಬೆಂಕಿ ಮಾಡುತ್ತಿದ್ದ. ಮೆಜೆ ತುಮ್ ಸೆ ಪ್ಯಾರ ಔರ್ ನಹಿ ಹೈ ತುಮ್ ತೋ ಪ್ಯಾರ್ ಹೋ. ಊರ್ಮಿಳೆಯ ಮನಸ್ಸು ಆಡುತ್ತಿತ್ತು. ಇಷ್ಟೊತ್ತಿಗೆ ಹಿಮವಂತನ ಜಾಗದಲ್ಲಿ ದೇ ಬಿದ್ದಿದ್ದರೆ 100 ಮಾತು 1000 ನೋಟ, ಹೆಜ್ಜೆಗೊಮ್ಮೆ ಮೈತಾಕಿಸುವ ಉನ್ಮಾದ. ಕಣ್ಣಲ್ಲೇ ಅದೆಷ್ಟು ಫ್ಲಟೇಷನ್. ಅವನೊಂದಿಗೆ ಶಿವಮೊಗ್ಗೆಯ ಸಮೀಪದ ಕಾಡ ನಡುವಿನ ಫಾರೆಸ್ಟ್ ಗೆಸ್ಟ್ ಹೌಸ್ನಲ್ಲಿ ಕಳೆದ ರಾತ್ರಿ ನೆನಪಾಗುತ್ತದೆ. ಇವನು ನಿಜಕ್ಕೂ ಹಿಮವಂತ. ದೇಹ ವಾಂಛೆಗಳಾಗಲಿ, ಹೆಂಗಸಿನ ಸಾಮೀಪ್ಯವಾಗಲಿ, ಇಂಥ ದಿವ್ಯ ಏಕಾಂತವಾಗಲಿ ಇವನಲ್ಲಿ ಹಿಮ ಕರಗಿಸುವುದಿಲ್ಲ. ಫ್ಲರ್ಟ್ ಮಾಡುವ ದೇಬುವಿನ 1000 ಪ್ರಯತ್ನಗಳು ಒಂದು ತೂಕವಾದರೆ ಹಿಮುವಿನ ಗಾಂಭೀರ್ಯದ್ದೇ ಒಂದು ತೂಕ. ಅವಳಿಗೆ ಚೆನ್ನಾಗಿ ಗೊತ್ತಾಗಿದೆ, ಹಿಮುವಿನಂಥವನನ್ನು ಎಲ್ಲರೂ ಪ್ರೀತಿಸುತ್ತಾರೆ. ಅದಕ್ಕೊಂದು ಬೇರೆಯದೇ ಮನಸ್ಥಿತಿಯ ಹುಡುಗಿ ಬೇಕು. 2.5 ವರ್ಷದ ಹಿಂದೆ ಇದ್ದ ಊರ್ಮಿಳೆಯೇ ಇವತ್ತು ಇದ್ದಿದ್ದರೆ ಇಷ್ಟೊತ್ತಿಗೆ ಬೋರಾಗಿ ಹೋಗುತ್ತಿದ್ದಳು. ಅವತ್ತಿನ ಊರ್ಮಿಳೆಗೆ ಬದುಕು ಜಲಪಾತವಾಗಿರಲಿಲ್ಲ, ಅದು ಚಂಡಮಾರುತ ಬೆನ್ನತ್ತಿದ ಹುಚ್ಚು ದೋಣಿ. ಕೊಡಗಿನ ತೋಟದ ಮನೆಯಿಂದ ಅವಮಾನಿತಳಾಗಿ ಹೊರಬಿದ್ದವಳಿಗೆ ಎಲ್ಲರನ್ನೂ ಎಲ್ಲವನ್ನೂ ಧಿಕ್ಕರಿಸುವ ತವಕ. ಈ ಡಾಕ್ಟರಿಕೆ ಓದಿ ಬಿಸಾಕಿದ ಮೇಲೆ ಇತಿಹಾಸ ಓದಬೇಕೆಂಬ ಅಪಹಪಿ ಇತ್ತು. ಕನ್ಯೆಯಾಗಿ ಬದುಕಿದ್ದು ಬೋರಾಗುತ್ತಿದೆ ಎಂದು ಕಸೂತಿ ಕಾವೇರಮ್ಮನ ಮನೆಯಲ್ಲಿ ಸೂಳೆಯಾಗಿ ಬದುಕಬೇಕೆನಿಸಿತು. ಸಿಗರೇಟ್ಗೊಂದು ಸಿಗರೇಟ್ ಬಿಟ್ಟು ಬಿಡದೆ ಒತ್ತಿಸಿಕೊಂಡು ಸೇದಿದ ಹಾಗೆ, ಪೆಗ್ಗಿನೊಳಗೊಂದು ಪೆಗ್ಗು ಉದ್ಭವವಾಗಿ ಮೈಯೆಲ್ಲ ಆಕ್ರಮಿಸಿಕೊಂಡ ಹಾಗೆ ಬದುಕು ಗಂಡಸಿನಿಂದ ಗಂಡಸಿಗೆ, ಇತಿಹಾಸದ ಒಂದು ಕನನ ಭೂಮಿಯಿಂದ ಮತ್ತೊಂದು ಕನನ ಭೂಮಿಗೆ ನೆಗೆಯುತ್ತಲೇ ಇರಬೇಕೆನಿಸುತ್ತಿತ್ತು. ಅದೇ ಫಾರೆಸ್ಟ್ ಗೆಸ್ಟ್ ಹೌಸ್ನಲ್ಲಿ ದೇಬು ತನ್ನ ಹೆಗಲಿಗೆ ಕೈಯಿಟ್ಟು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಕಾಯ ವಾಚ ಮನಸ ಅಂದಾಗ ನಾನು ರಿಜೆಕ್ಟ್ ಮಾಡಿದ ಬಗೆಯಾದರೂ ಹೇಗಿತ್ತು? ನನ್ನಂತೋಳ್ನ ಪ್ರೀತಿಸ್ತೀನಿ ಅಂತೀಯಲ್ಲ ದೇಬ್, ಡೋಂಟ್ ಬಿ ಸ್ಟುಪಿಡ್. ನೇರವಾಗಿ ಫ್ಲರ್ಟ್ ಮಾಡೋಣ ಅಂತ ಹೇಳು, ಅದೇ ಸರಿ. ಪ್ರೀತಿ ಗೀತಿ ಎಲ್ಲ ನಾನ್ಸೆನ್ಸ್. ಯಾರ ಋಣದಲ್ಲೂ ಇರೋ ಹುಡುಗಿಯಲ್ಲ ನಾನು. ಯಾವತ್ತಾದರೂ ಒಂದು ದಿನ ಬಿಡುವಾಗಿದ್ದರೆ ನಿನ್ನನ್ನು ಪ್ರೀತಿಸ್ಬೋದೇನೋ, ಆದರೆ ನೋ ಕಮಿಟ್ಮೆಂಟ್. ನಂಗೊಂಚೂರು ವಿಸ್ಕಿ ಕೊಡು ಅಂದಿದ್ದಳು. ವಿಸ್ಕಿ ಬಿಟ್ಟು ಎಷ್ಟು ತಿಂಗಳಾಗೋದು? ಈ ಹಿಮವಂತ ಹೇಗಿದ್ದವಳನ್ನು ಹೇಗೆ ಬದಲಿಸಿಬಿಟ್ಟ. ಪ್ರೀತಿ ಅಂದರೆ ಇದೇನಾ? ಕಾಯ ವಾಚ ಮನಸ ಅಂದರೆ ಹೀಗೇನಾ? ಇಂಥದ್ದೊಂದು ಮನಸ್ಥಿತಿಗೆ ಬಂದು ತಲುಪದೆ ಹೋಗಿದ್ರೆ ಹಿಮವಂತನನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ. ಚನ್ನರಾಯಪಟ್ಟಣದಲ್ಲಿ ಸಿಕ್ಕ ದಿನಗಳಲ್ಲಿ ಪ್ರಾರ್ಥನಾ ಹೀಗೆ ಇದ್ದಿರಬಹುದಾ? ಒಂದೇ ಒಂದು ಸಲ ಹಿಮವಂತ ಪ್ರೀತಿಯಿಂದ ತನ್ನೆಡೆಗೆ ನೋಡಲಿ, ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಬಾಯಿ ತುಂಬ ಹೇಳಲಿ ಅಂತ ಚಡಪಡಿಸಿರ್ಬಹುದಾ? ಅವತ್ತು ಅವರಿಬ್ಬರಿಗೂ ಅಂಥ ಇತಿಹಾಸ ಇರಲಿಲ್ಲ, ಕೇವಲ ಭವಿತವ್ಯವಿತ್ತು. ಅವರಿಬ್ಬರಿಗೂ ಅದು ಫಸ್ಟ್ ಲವ್. ಹಳೆಯ ಹ್ಯಾಂಗ್ ಓವರ್ಗಳಿರಲಿಲ್ಲ. ಇವತ್ತು ಹಿಮುವಿನ ಹಿಂದೆ ಪ್ರಾರ್ಥನಾಳ ನೆರಳಿದೆ. ತನ್ನ ಹಿಂದೆ ಭಯಾನಕವಾದ ಒಂದು ಗಾಥೆಯೇ ಇದೆ. ಹೀಗಿರುವಾಗ ನಾನು ಹಿಮು ಅವತ್ತಿನಷ್ಟೇ ಉದ್ಘಟವಾಗಿ ಪ್ರಾಮಾಣಿಕವಾಗಿ ಅವನು ಮತ್ತು ಪ್ರಾರ್ಥನಾ ಪ್ರೀತಿಸಿಕೊಂಡಷ್ಟೇ ಗಾಢವಾಗಿ ಪ್ರೀತಿಸಿಕೊಳ್ಳಲು ಸಾಧ್ಯವಾ? ಚಳಿ ಬೆಂಕಿಗೆ ಕೈಚಾಚಿ ಕುಳಿತು ಯೋಚಿಸುತ್ತಿದ್ದಳು ಊರ್ಮಿಳ. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗಕ್ಕೆ ನಡ್ಕೊಂಡು ಬರುವಾಗ ದಾರಿಯಲ್ಲೊಂದು ಕಡೆ ಹೀಗೆ ಪುಷ್ಕರಣಿಯೊಂದರ ಪಕ್ಕದಲ್ಲಿ ಚಳಿ ಬೆಂಕಿ ಹಾಕ್ಕೊಂಡು ಕೂತಿದ್ದು ನೆನಪಾಯಿತು ಅಂದುಬಿಟ್ಟ ಹಿಮವಂತ. ಅವನು ಪ್ರಾರ್ಥನಾಳ ನೆನಪುಗಳಿಗೆ ಜಾರಿ ಹೋಗಿದ್ದಾನೆ ಎಂಬುದು ಖಚಿತ ಆಯಿತು. ನೀವಿಬ್ಬರು ಯಾವತ್ತೂ ಹೀಗೆ ಜೋಗಕ್ಕೆ ಬಂದಿರಲಿಲ್ವಾ? ನೀವು ಪ್ರಾರ್ಥನಾ ಕೇಳಿಬಿಟ್ಟಳು. ಆವಾಗ ಕಾರಿರಲಿಲ್ಲ, ಅವಳಿಗೆ ಕಾಲೇಜಿತ್ತು, ನನಗೆ ಅವಳಿಗೋಸ್ಕರ ದುಡಿಬೇಕಾಗಿತ್ತು. ಕಾರಿರೋನ ಜೊತೆಯಲ್ಲಿ ಬಂದಿದ್ಲೇನೋ, ನನಗೆ ಹೇಗೆ ಗೊತ್ತಾಗಬೇಕು ಅಂದವನ ದನಿಯಲ್ಲಿ ದಟ್ಟ ವಿಷಾದ. ತಾನು ಆ ಪ್ರಶ್ನೆ ಕೇಳಬಾರ್ದಿತ್ತೇನೋ ಅಂದುಕೊಂಡಳು ಊರ್ಮಿಳ. ಮುಂದಕ್ಕೆ ಏನು ಮಾತಾಡಬೇಕೆಂಬುದೇ ತೋಚದಂತೆ ಕುಳಿತು ಬಿಟ್ಟಳು. ಅವನೇ ಮಾತು ಮುಂದುವರಿಸಿದ. ಇದೆಲ್ಲ ಎಷ್ಟು ವಿಚಿತ್ರ ಅಲ್ವಾ? ಜೋಗಕ್ಕೆ ಬರಬೇಕು ಅಂದರೆ ಕಾರೇ ಇರಬೇಕಾ? ಜನ ಬಸ್ನಲ್ಲೂ ಬರ್ತಾರೆ. ಮನಸ್ಸು ಮಾಡಿದರೆ ನಾವಿಬ್ಬರು ನಡ್ಕೊಂಡು ಬಂದುಬಿಡ್ಬೋದಿತ್ತು. ಆದರೆ ಊರ್ಮಿಳ ಜೋಗಕ್ಕೆ ಬಾ ಅಂತ ಕರೆದ್ರೆ ಅವಳ ಓದಿಗೆ ಎಲ್ಲಿ ಡಿಸ್ಟರ್ಬ್ ಆಗಿಬಿಡುತ್ತೋ ಅಂತ ಸುಮ್ಮನಾಗ್ಬಿಡ್ತಿದೆ. ನನ್ನ ಯಾವ ಆಸೆನೂ ಅವಳ ಭವಿಷ್ಯಕ್ಕೆ ತೊಂದರೆ ಮಾಡದೇ ಇರಲಿ ಅಂತ ಅಂದ್ಕೊಂಡಿದ್ದೆ. ಒಳ್ಳೆತನ ಅನ್ನೋದನ್ನು ಬಲಹೀನತೆ ಅಂದ್ಕೊಂಡ್ಬಿಟ್ಲಾ? ಕಾರಿರೋ ಮನುಷ್ಯನ ಪ್ರೀತಿಸೋದು ಬೇರೆ ಮಾತು ಊರ್ಮಿಳ, ಆದರೆ ಪ್ರೀತಿಸಿರೋ ಮನುಷ್ಯನ ಕಾರಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟು ಹೊರಟು ಬಿಡೋದಾ? ಎಷ್ಟು ತಮಾಷೆ ವಿಷಯ ಅಲ್ವಾ ಊರ್ಮಿಳ? ಮಾತು ಮುಗಿಸಿದವನೇ ಒಮ್ಮೆ ಊರ್ಮಿಳೆಯ ಮುಖ ನೋಡಿ ಪೆಚ್ಚಾದ ನಗೆ ನಕ್ಕ ಹಿಮವಂತ. ಅಂಥ ನಗು ಮೋಸ ಹೋದವನ ಮುಖದಲ್ಲಿ ಮಾತ್ರ ಹುಟ್ಟಲು ಸಾಧ್ಯ ಅನಿಸಿತು. ಈ ಮನುಷ್ಯನ ಮನಸ್ಸು ಆ ಬಗ್ಗೆ ಅಂಥ ತೀರ್ಮಾನಕ್ಕೆ ಬಂದ ಮೇಲೆಯೇ ಈ ಕಾರು, ದಿರಿಸು, ಹೊಸ ವ್ಯಾಪಾರ ಮುಂತಾದ ಬದಲಾವಣೆಗಳೆಲ್ಲ ಬಂದು ಬಿಟ್ಟವಾ? ಕೇವಲ ಕಾರು, ಹಣ, ಸಾಮಾಜಿಕ ಸ್ಥಾನಮಾನಗಳಿಗೋಸ್ಕರ ಅವಳು ತನ್ನನ್ನು ಬಿಟ್ಟು ಹೋದಳೆಂಬ ತೀರ್ಮಾನಕ್ಕೆ ಬಂದು ಬಿಟ್ಟಿದ್ದಾನಾ?
ಹಿಮವಂತನಂಥವನಲ್ಲೂ ಈ ತರಹದ ದುಡುಕು ಇರುತ್ತಾ? ಚನ್ನರಾಯಪಟ್ಟಣದಿಂದ ಬರಿಗಾಲಲ್ಲಿ ನಡೆಸಿಕೊಂಡು ಬಂದ ಹುಡುಗ ಕೈಯಲ್ಲೊಂದು ಮಾರ್ಕ್ಸ್ ಕಾರ್ಡ್ ಇಲ್ಲದವಳನ್ನು ಮೆಡಿಕಲ್ ಕಾಲೇಜಿಗೆ ಸೇರಿಸಬಲ್ಲ ಅಂದರೆ ಇವತ್ತಲ್ಲ ನಾಳೆ ಕಾರ್ ತಗೋತಾನೆ, ಬಂಗ್ಲೆ ಕಟ್ಟಿಸ್ತಾನೆ, ಶ್ರೀಮಂತನಾಗ್ತಾನೆ ಅನ್ನೋ ವಿಶ್ವಾಸ ಇರದೆ ಹೋಗಿತ್ತಾ ಅಂತೀರಾ ಪ್ರಾರ್ಥನಂಗೆ? ಚಳಿ ಬೆಂಕಿಯ ಕಟ್ಟಿಗೆಯೊಂದನ್ನು ಕದಲಿಸಿದಳು ಊರ್ಮಿಳ. ಖಂಡಿತ ಇತ್ತು. ಹಿಮವಂತ ಏನು ಬೇಕಾದರೂ ಸಾಧಿಸಿ ತೋರಿಸ್ತಾನೆ ಅನ್ನೋ ವಿಶ್ವಾಸ ಅವಳಿಗೆ ಇಲ್ಲದೆ ಇನ್ಯಾರಿಗಿರೋದಕ್ಕೆ ಸಾಧ್ಯ? ಆದರೆ ಊರ್ಮಿಳ ಪ್ರಾರ್ಥನಂಗೆ ಕನಸು ಕಾಣೋದು ಗೊತ್ತಿತ್ತೇ ಹೊರತು ಕನಸು ಹಂಚ್ಕೊಳ್ಳೋದು ಗೊತ್ತಿರಲಿಲ್ಲ. ಪ್ರಾರ್ಥನಂಗೆ ಎರಡಕ್ಕೂ ವ್ಯತ್ಯಾಸ ತುಂಬ ಇದೆ. ಕನಸು ಕಾಣೋದು ಕೇವಲ ನಮಗೋಸ್ಕರ ಕಾಣುವಂಥದ್ದು, ಆದರೆ ಕನಸು ಹಂಚ್ಕೊಳ್ಳೋದಿದೆಯಲ್ಲ ಅದಕ್ಕೆ ಬೇರೆಯೇ ಮನಸ್ಥಿತಿ ಬೇಕು. ಅವಳು ಡಾಕ್ಟ್ರ್ ಆಗ್ತೀನಿ ಅಂತ ಮಾತ್ರ ಕನಸು ಕಂಡ್ಳು. ನಾನು ಅವಳನ್ನು ಡಾಕ್ಟರನ್ನಾಗಿ ಮಾಡ್ತೀನಿ, ನರ್ಸಿಂಗ್ ರೂಮ್ ಕಟ್ಟಿಸ್ತೀನಿ, ಅವಳನ್ನು ಮದುವೆ ಆಗ್ತೀನಿ ಅಂತೆಲ್ಲ ಅದನ್ನು ವಿಸ್ತಾರ ಮಾಡಿಕೊಂಡೆ. ಅವಳಿಗೆ ಶೇರಿಂಗ್ ಆಫ್ ಡ್ರೀಮ್ ಅನ್ನೋ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲ. ನಾನು ಡಾಕ್ಟರ್ ಆದಮೇಲೆ ಸುಖವಾಗಿರ್ತೀನಿ ಅಂದ್ಕೊಂಡ್ಳು. ಸುಖವಾಗಿರುವಾಗ ಜೊತೇಲಿ ಇಂಥವರೇ ಇರಬೇಕು ಅಂತ ಏನಿಲ್ವಲ್ಲ. ತನಗಿಂತ ಸುಖವಾಗಿರೋರಾದರೆ ಸುಖ ಹೆಚ್ಚಾಗುತ್ತೆ ಅಂತ ತೀರ್ಮಾನಿಸಿದ್ಲು. ಶಿ ವಾಕ್ಡ್ ಔಟ್ ಅಷ್ಟೇ. ಮಾತು ಮುಗಿಸಿದ ಹಿಮು ಜೋಗದ ಕತ್ತಲೆಡೆಗೆ ಕಣ್ಣು ಕಿಲಿಸಿ ಕುಳಿತು ಬಿಟ್ಟ. ಆ ರಾತ್ರಿ ಅವರಿಬ್ಬರನ್ನು ಬೇರೆ ಬೇರೆಯಾಗಿ ಕತ್ತಲಿಗೆ ಕೆಡವಿತು. ಚಳಿ ಬೆಂಕಿ ನಿಧಾನವಾಗಿ ನಂದತೊಡಗಿತು. ಎಷ್ಟೋ ಹೊತ್ತಾದ ಮೇಲೆ ಅವರಿಬ್ಬರು ಜೋಗದ ಪ್ರವಾಸಿ ಬಂಗಲೆ ತಲುಪಿಕೊಂಡರು. ಜೊತೆಗೆ ಕುಳಿತು ಊಟ ಮಾಡಿದರು. ಮಾತು ಸಂಕ್ಷಿಪ್ತ. ಈ ಮನುಷ್ಯನ ಮನಸ್ಸಲ್ಲಿ ಮತ್ತೆ ಪ್ರೀತಿ ಚಿಗುರಲು ಸಾಧ್ಯವೇ ಇಲ್ವೇ? ಊರ್ಮಿ ಯೋಚಿಸಿದಳು. ತಾನು 3 ವರ್ಷದ ಹಿಂದೆ ಚನ್ನರಾಯಪಟ್ಟಣದಿಂದ ಹೊರಟ ಪ್ರಾರ್ಥನಾ ಹೇಗಿದ್ದಳೋ ಅದೇ ಮನಸ್ಥಿತಿಯಲ್ಲಿದ್ದಾಳೆ. ಪ್ರಾಂಜಲ ಮನಸ್ಸು. ಅದಕ್ಕೆ ಹಿಮವಂತನೊಂದಿಗೆ ಕನಸು ಹಂಚಿಕೊಳ್ಳುವ ಅಭಿಲಾಷೆ ಇದೆ. ಅದರಲ್ಲಿ ನಿಸ್ವಾರ್ಥವಿದೆ. ಅವನ ಬೇಕು ಬೇಡಗಳಿಗೆಲ್ಲ ಸ್ಪಂದಿಸಬಲ್ಲ ಸ್ವಭಾವವಿದೆ. ಆದರೆ ಹಿಮ ಕರಗುವ ಯಾವುದು? ಹಿಮ ಕರಗಿಸುವ ಪರಿ ಯಾವುದು? ಹಿಮವಂತ ಕೈ ತೊಳೆದು ಬಂದು ಬ್ರೀಫ್ ಕೇಸ್ನಲ್ಲಿದ್ದ ಲುಂಗಿ, ಕಡುಗಪ್ಪನೆಯೊಂದು ಟೀ ಶರ್ಟ್ ಧರಿಸಿದ. ದೀಪ ಆರಿಸುವ ಮುನ್ನ ಊರ್ಮಿಳೆಯನ್ನೊಮ್ಮೆ ನೋಡಿದ. ಅವಳು ಅಚ್ಚ ಬೆಳುಪಿನನ್ನೊಂದು ನೈಟಿ ಧರಿಸಿ ಮಂಚದ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತಿದ್ದಳು. ಕಣ್ಣು ಪ್ರಶಾಂತವಾಗಿ ಮುಚ್ಚಿಕೊಂಡಿದ್ದಳು. ಉಸಿರಾಟ ಕ್ರಮಬದ್ಧ. ಧ್ಯಾನ ಕಲಿತಿದ್ದಾಳೆ ಅಂದುಕೊಂಡ. ಕಾವೇರಮ್ಮನ ಮನೆಯಲ್ಲಿ ಸೂಳೆಯಾಗಿರ್ತೀನಿ ಅನ್ನುತ್ತಿದ್ದ ಹುಡುಗಿ ಇದೇನಾ? ಅಚ್ಚರಿಗೊಂಡ. ಶಬ್ದವಾಗದಂತೆ ಕೋಣೆಯ ಬಾಗಿಲು ಹಾಕಿ ದೀಪವಾರಿಸಿ ಬೆಡ್ಲೈಟ್ಗೆ ಜೀವ ಕೊಟ್ಟು ತನ್ನ ಮಂಚಕ್ಕೆ ಬಂದು ಮಲಗಿದ. ವಿಶಾಲವಾದ ಕೋಣೆಯದು. 2 ಮಂಚಗಳ ಮಧ್ಯೆ ಒಂದು ಡ್ರೆಸ್ಸಿಂಗ್ ಟೇಬಲ್ನಂತಿಹುದು. ಸುಮಾರು 2.5 ಅಡಿಯ ಅಂತರ. ಆದರೆ ಊರ್ಮಿಳೆ ಉಸಿರಾಟದ ಏರಿಳಿತಗಳು ಅವನಿಗೆ ಕೇಳಿಸುತ್ತಿವೆ. ಬೆಡ್ಲೈಟಿನ ಮೊಬ್ಬು ಬೆಳಕಿನಲ್ಲವಳು ಕಾಣಿಸುತ್ತಲೂ ಇದ್ದಾಳೆ. ಪ್ರಾರ್ಥನಾಳಷ್ಟಲ್ಲದಿರಬಹುದು, ಆದರೆ ಊರ್ಮಿಳ ಚೆಲುವೆ. ನಾನು ಒಳ್ಳೆಯವಳಲ್ಲವಾ ಹಿಮೋ? ಧ್ಯಾನ ಮುಗಿಸಿ ತನ್ನ ಹಾಸಿಗೆ ಮೇಲೆ ಅಂಗಾತ ಮಲಗಿದಳು. ಇದ್ದಕ್ಕಿದ್ದಂತೆ ಕೋಣೆಯ ಮೌನವನ್ನು ಮುರಿದು ಹಾಕಿ ಕೇಳಿಬಿಟ್ಟಿದ್ದಳು ಊರ್ಮಿಳ. ಯಾವುದೋ ಯೋಚನೆಯಲ್ಲಿದ್ದವನನ್ನು ಭುಜ ಹಿಡಿದು ಗಲಗಲನೆ ಅಲುಗಿಸಿದಂತಾಯಿತು. ಅವನು ತಕ್ಷಣ ಎದ್ದು ಕುಳಿತು ಬಿಟ್ಟ. ನೀನು ತುಂಬ ಒಳ್ಳೆಯವಳು ಊರ್ಮಿನಿ. ನಿನ್ನ ಒಳ್ಳೆಯತನವೊಂದು ನನ್ನನ್ನು ಕಾಯದೆ ಹೋಗಿದ್ರೆ ಈ ಹೊತ್ತಿಗೆ ಏನೇನಾಗಿ ಹೋಗ್ತಿತ್ತೋ. ನಿನ್ನ ಮನೆ, ಓದು, ಪರೀಕ್ಷೆ ಎಲ್ಲ ಬಿಟ್ಟು ನನ್ನಂತನೊಂದಿಗೆ, ಅದರಲ್ಲೂ ಈ ಸ್ಥಿತಿಯಲ್ಲಿರುವವನೊಂದಿಗೆ ಬಂದು ಈಗಿದ್ದು ಬಿಟ್ಟಿದೆಯಲ್ಲ. ಒಳ್ಳೆಯತನಕ್ಕೆ ತುಂಬ ಸಲ ಸಾಕ್ಷ್ಯ ಹುಡುಕಬಾರ್ದು ಊರ್ಮಿಳ. ನಂಗೆ ಗೊತ್ತಿದೆ. ಯು ಆರ್ ಸೋ ವ್ಯಾಲ್ಯೂಯಬಲ್ ಟು ಮೀ ಅಂದುಬಿಟ್ಟ. ಮಾತು ನಿಧಾನವಾಗಿ ಆಡಿದ್ರೂ ದೃಢವಾಗಿ ಆಡಿದಂತಿದ್ದವು. ದನಿಯಲ್ಲಿ ಎಂದಿನದೇ ಪ್ರಾಮಾಣಿಕತೆ. ಈ ಮನುಷ್ಯ ಹುಟ್ಟಿದಾಗಿನಿಂದ ಯಾವತ್ತೂ ಸುಳ್ಳು ಹೇಳಿರಲಾರ ಅಂದುಕೊಂಡಳು ಊರ್ಮಿಳ. ದೇಬುವಾಗಿದ್ದರೆ ಇಷ್ಟು ಹೊತ್ತಿಗೆ ಅದೆಷ್ಟು ಸುಳ್ಳು ಹೇಳಿರುತ್ತಿದ್ದ, ಅದೆಷ್ಟು ಬಣ್ಣ ಎರೆಸ್ತಾ ಇದ್ದ. ಫ್ಲರ್ಟ್ ಅವನ ಸುಖಕ್ಕೆ, ಅವನ ಪ್ರೇಮಕ್ಕೆ ಅಷ್ಟೇ ಅರ್ಥ, ಅಷ್ಟೇ ಮಿತಿ. ಆದರೆ ಹಿಮವಂತ ಇದು ಯಾವತ್ತಿಗೂ ಮುಗಿದು ಹೋಗದ ಜಲಪಾತ. ಹಾಗೆ ತನ್ನವೇ ಯೋಚನೆಗಳಲ್ಲಿ ಕಳೆದು ಹೋಗಿದ್ದಳು ಊರ್ಮಿಳ. ಯಾಕೆ ಹಾಗೆ ಕೇಳಿದೆ ಊರ್ಮಿಳ? ಹಿಮವಂತನೇ ಮಾತಾಡಿದ. ನಂಗೆ ಗೊತ್ತಿಲ್ಲ ಹಿಮೋ, ಇವತ್ತು ಸುಮ್ಮನೆ ನಿನ್ನ ಪಕ್ಕದಲ್ಲಿ ಮಲ್ಕೊಂಡು ಈ ಜೀವನದಲ್ಲಿ ಯಾವತ್ತಿಗೂ ಅನುಭವಿಸಿರೋದಂಥ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಅನುಭವಿಸ್ಬೇಕು ಅನಿಸ್ಬಿಟ್ಟಿತ್ತು. ಐ ಜಸ್ಟ್ ವಾಂಟೆಡ್ ಟು ಬಿ ಆನ್ ಯುವರ್ ಸೈಡ್. ಆದರೆ ಅಂಥದ್ದೊಂದು ಕಂಫರ್ಟ್ ಕೇಳಿ ಪಡ್ಕೊಳ್ಳೋಷ್ಟು ನಾನು ಒಳ್ಳೆಯವಳಾಗಿದ್ದೇನೋ ಇಲ್ವೋ ಅಂತ ಅನುಮಾನ ಆಯಿತು. ಅದಕ್ಕೆ ಕೇಳಿದೆ ಅಂದಳು. ರೂಮಿನ ಮುಸುಕು ಕತ್ತಲಲ್ಲಿ ಮಾತು ಹುಟ್ಟಲಿಲ್ಲ. ಸ್ವಲ್ಪ ಹೊತ್ತು ಹಿಮವಂತ ಚಿಕ್ಕದೊಂದು ಅಲುಗಾಟವೂ ಇಲ್ಲದೆ ಕುಳಿತು ಬಿಟ್ಟಿದ್ದ. ಅವನಿಂದ ಯಾವುದೇ ತರಹದ ಉತ್ತರ ನಿರೀಕ್ಷೆ ಇಲ್ಲದೆಯೇ ಮಾತನಾಡಿದ್ದಳು ಊರ್ಮಿಳೆ. ಅಷ್ಟು ಮಾತಾಡಿ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಮಲಗಿಬಿಟ್ಟಿದ್ದಳು. ಆ ಮುಸುಕು ಕತ್ತಲಲ್ಲೇ ಹಿಮವಂತ ಮಂಚದಿಂದ ಇಳಿದದ್ದಾಗಲೇ, ಬೆಡ್ಲೈಟಿನ ಸ್ವಿಚ್ ಸದ್ದಾಗದಂತೆ ಆರಿಸಿದ್ದಾಗಲಿ, ತನ್ನ ಮಂಚದೆಡೆಗೆ ನಡೆದು ಬಂದು ತನ್ನ ಅಜಾನುಬಾಹು ಶರೀರವನ್ನು ತನ್ನ ಪಕ್ಕದಲ್ಲಿ ಅರವಿ ತನ್ನ ಹಣೆಯ ಮೇಲೆ ಬೆಚ್ಚಗಿನ ತನ್ನ ಅಂಗೈಯನ್ನು ಇರಿಸುವ ತನಕ ಊರ್ಮಿಳೆಗೆ ಗೊತ್ತೇ ಆಗಿರಲಿಲ್ಲ. ಹಿಮವಂತ ಬಂದು ಅವಳ ಪಕ್ಕದಲ್ಲಿ ಮಲಗಿದ್ದ.
ಊರ್ಮಿಳೆಗೆ ನಂಬಲಾಗುತ್ತಲೇ ಇರಲಿಲ್ಲ. ಅವನೆಡೆಗೆ ತಿರುಗಿದಳು. ಕತ್ತಲಲ್ಲಿ ಹಿಮವಂತನ ಕೈ ಯಾವುದೋ ನೆಮ್ಮದಿಯನ್ನು ಸೂಸುವಂತೆ ಅವಳ ಮುಂದಲೇ ನೇವರಿಸುತ್ತಿತ್ತು. ನೀನು ತುಂಬ ಒಳ್ಳೆಯವಳು ಊರ್ಮಿ ಎಂದಷ್ಟೇ ಹೇಳಿ ಊರ್ಮಿಳೆಯ ಹಣೆಗೊಂದು ಹೂಮುತ್ತು ಕೊಟ್ಟು ಹಿಮು ಆ ರಾತ್ರಿ ಊರ್ಮಿಳಾ ಎಂಬ ಹುಡುಗಿ ಹಿಮವಂತನೆಂಬ ಗಂಡಸಿನ ಪಕ್ಕದಲ್ಲಿ ಮೊಲದ ಮರಿಯಂತೆ ಮಲಗಿ ನೆಮ್ಮದಿಯಿಂದ ನಿದ್ರೆ ಹೋಗಿದ್ದಳು. ಮತ್ತು ಅದೇ ರಾತ್ರಿ ಮೊಟ್ಟ ಮೊದಲ ಬಾರಿಗೆ ಹೈದರಾಬಾದ್ನ ಬಂಗಲೆಗೆ ದೇಬ್ಶಿಶು ಚಂದ್ರಕಾಂತ್ ಬಂಡೋಪಾಧ್ಯಾಯ ಎಂಬ ಸ್ಫುರದ್ರೂಪಿ ಹುಡುಗನಿಗೆ ಯಾಕೋ ಇದ್ದಕ್ಕಿದ್ದಂತೆ ಆರೋಗ್ಯ ಸರಿಯಿಲ್ಲವೆಂದು ಗೊತ್ತಾದ್ದರಿಂದ ಫ್ಯಾಮಿಲಿ ಡಾಕ್ಟರ್ ಒಬ್ಬ ಅರ್ಧ ನಿದ್ರೆಯಲ್ಲೇ ಎದ್ದು ಬಂದಿದ್ದ. ಡಾಕ್ಟರ್ ಬರುವ ಹೊತ್ತಿಗೆ ದೇಬುವಿನ ಹಾಸಿಗೆ ಪಕ್ಕದಲ್ಲಿ ಪ್ರಾರ್ಥನಾ ನಿಂತಿದ್ದಳು. ಅವನ ತಾಯಿ ತಲೆದಿಂಬಿನ ಜಾಗದಲ್ಲಿ ಕುಳಿತು ದೇಬುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದಳು. ದೇಬ್ ವಿಪರೀತ ಹೆದರಿದ್ದ. ಪುಟ್ಟ ಮಗುವಿನಂತೆ ತಾಯಿಯ ತೊಡೆ ಔಚಿಕೊಂಡು ಮಲಗಿದವನು ಉಸಿರು ತಿರುಗಿಸಿಕೊಳ್ಳಲಾಗದಂತೆ ಬಿಕ್ಕಳಿಸುತ್ತಿದ್ದ. ಅವನ ತಂದೆ ಯಾವುದೋ ಚಡಪಡಿಕೆಗೆ ಬಿದ್ದವರಂತೆ ಕೋಣೆಯ ಉದ್ದಗಲಕ್ಕೂ ಶತಪಥ ಹಾಕುತ್ತಿದ್ದರು. ಒತ್ತಲದ ಹೊತ್ತಿನಲ್ಲಿ ಕರೆಯಿಸಲಾದ ಫ್ಯಾಮಿಲಿ ಡಾಕ್ಟರಿಗಾದರೂ ದೇಬುವಿನ ಸಮಸ್ಯೆ ಏನೆಂಬುದು ಅರ್ಥವಾದೀತೆಂಬ ನಂಬಿಕೆ ಅವರಿಗಿದ್ದಂತಿರಲಿಲ್ಲ. ಯಾಕೆಂದರೆ ದೇಬ್ ಮೊಟ್ಟ ಮೊದಲ ಬಾರಿಗೆ ಆ ಹೆಸರು ಉಚ್ಚರಿಸಿದ್ದ ಸುಮ್ಮನೆ ಅಲ್ಲ, ಮನೆ ಮಂದಿಯೆಲ್ಲ ಎದ್ದು ಬರುವಂತೆ ಭೀಕರವಾಗಿ ಕೂಗಿಕೊಂಡಿದ್ದ ಸರ್ವಮಂಗಳ. ಹೈದರಾಬಾದ್ನ ಬಂಗಲೆ ಹಿಮಾಂಶು ದೇಬುವಿನ ಕೂಗಿಗೆ ನಡುಗಿ ಹೋಗಿತ್ತು. ಎಲ್ಲರಿಗಿಂತ ಹೆಚ್ಚಾಗಿ ಗಾಬರಿಯಾದವರೆಂದರೆ ದೇಬುವಿನ ತಂದೆ ಚಂದ್ರನಾಥ್ ಬಂಡೋಪಾಧ್ಯಾಯ ಮತ್ತು ಪ್ರಾರ್ಥನಾ. ಯಾಕೆಂದರೆ ದಾವಣಗೆರೆಯ ಮೆಡಿಕಲ್ ಸ್ಟೋರ್ ಮಾಲೀಕನ ಶಿವರಾಜಯ್ಯನ ಮಗಳ ಹೆಸರು ಸರ್ವಮಂಗಳ ಮತ್ತು ಅವಳು ಹೇಗೆ ಸತ್ತಳು ಎಂಬ ಸಂಗತಿ ಆ ಬಂಗಲೆಯಲ್ಲಿ ಅವರಿಬ್ಬರಿಗೇ ಗೊತ್ತಿತ್ತು. ಪರೀಕ್ಷೆ ಮುಗಿಸಿ 2 ದಿನ ದಾವಣಗೆರೆಯಲ್ಲಿದ್ದು ಗೆಳೆಯರನ್ನೆಲ್ಲ ಭೇಟಿ ಮಾಡಿದ ನಂತರವೇ ಪ್ರಾರ್ಥನಾ ಮತ್ತು ದೇಬು ಹೈದರಾಬಾದಿಗೆ ಹೊರಟದ್ದು. ಪರೀಕ್ಷೆ ಮುಗಿದ ದಿನದಂದು ಊರ್ಮಿ ದೀದಿಯೊಂದಿಗೆ ದಾಬಾಕ್ಕೆ ಹೋಗಿ ಬಂದ ದಿನ ಕೂಡ ದೇಬ್ ಚೆನ್ನಾಗೇ ಇದ್ದ. ಮಾರನೇ ದಿನ ಅವನಿನ್ನು ಮಲಗಿರುವಾಗಲೇ ತಾನೆದ್ದು ಶಿವಮೊಗ್ಗಕ್ಕೆ ಹೊರಟ ಊರ್ಮಿಳೆಯನ್ನು ಗುಂಡಿಚತ್ರ ಸರ್ಕಲಿನ ತನಕ ಬಿಟ್ಟು ಬಂದಿದ್ದಳು ಪ್ರಾರ್ಥನಾ. ವಾಪಸ್ ಬಂದ ಕ್ಷಣವೇ ಅವಳಿಗೆ ದೇಬುವಿನಿಗೇನು ಆಗಿದೆ ಅನಿಸಿತು. ಅವನು ನಿದ್ದೆಗಣ್ಣಲ್ಲೇ ಎದ್ದು ಅಂಗಳಕ್ಕೆ ಬಂದವನು ಅಲ್ಲಿ ಆಗಷ್ಟೇ ಯಾರೋ ಹಾಕಿ ಹೋದ ರಕ್ತ ರಂಗೋಲಿಯೊಂದರ ಮೇಲೆ ತನ್ನೆರಡು ಪಾದಗಳನ್ನು ಊರಿಬಿಟ್ಟಿದ್ದ. ತುಳಿದ ನಂತರ ಅದು ರಕ್ತವೆಂದು ಗೊತ್ತಾಗಿತ್ತು. ಆದರೆ ಅದನ್ನು ಬಚ್ಚಲಿಗೆ ಹೋಗಿ ತೊಳೆದುಕೊಳ್ಳಬೇಕೆಂದು ಗೊತ್ತಾಗದವನ ಹಾಗೆ ಕುಳಿತು ಬಿಟ್ಟಿದ್ದ. ಅವತ್ತಿನಿಂದ ಶುರುವಾಗಿತ್ತು ದೇಬುವಿನ ಸ್ಥಿತ್ಯಾಂತರ. ಇಲ್ಲಿವರೆಗೂ ಇರಲಿ, ಇನ್ನು ಉಳಿದುದನ್ನು ಮುಂದಿನ ಭಾಗದಲ್ಲಿ ಮಾಡ್ತೀನಿ. ಧನ್ಯವಾದ.